ಇವತ್ತಿನ ಸಂಚಿಕೆಯಲ್ಲಿ ನೈಜವಾದ ವಾಸ್ತವವಾದ ರಿಯಲಿಸಂ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡೋಣ. On this session, we are going to study a little bit about realism. The theory of realism is very important because most of the states at present time follows this particular theory, including our own. Last session, we tried to discuss more about idealism, ಆದರ್ಶವಾದದ ಆಳವನ್ನು ನೋಡಲಿಕ್ಕೆ ನಾವು ಪ್ರಯತ್ನ ಪಟ್ವಿ. ಯಾವ ರೀತಿಯಾಗಿ E.H. ಕಾರ್ಲ್ ಅವರು 1939 ಪ್ರಕಟಣೆಯಿಂದ ಆದರ್ಶವಾದಿಗಳನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ವುಡ್ರೋ ವಿಲ್ಸನ್ ರವರು ಅತ್ಯಂತ ಉನ್ನತ ಮಟ್ಟದ ಚಿಂತನೆ ಇಟ್ಕೊಂಡು ಲೀಗ್ ಆಫ್ ನೇಷನ್ ಅಥವಾ ರಾಷ್ಟ್ರ ಸಂಘವನ್ನು ಕಟ್ಟಲಿಕ್ಕೆ ಮುಂದೆ ಆದ್ರೂ ಕೂಡ ಕೇವಲ 20 ವರ್ಷಗಳಲ್ಲಿ ಮತ್ತೊಂದು ಭಯಾನಕ ಯುದ್ಧ ಆಗ್ಲಿಕ್ಕೆ ಶುರುವಾಗುತ್ತೆ. ಎಲ್ಲೋಯ್ತು ಆದರ್ಶಗಳು? 6 ಕೋಟಿ ಜನರು ಸಾವನ್ನಪ್ಪಿರುವಂತಹ ಒಂದು ಸಂಗತಿ. How did the Second World War begin? What gave the rise to Adolf Hitler? What made Germany stronger in Europe to wage a war against Britain, France, Spain, Soviet Union, and include the whole world into its gambit? ಈ ಸನ್ನಿವೇಶದ ನಂತರ ಉತ್ತಮ ಗುಣಗಳು ಇರುವಂತಹ ಆದರ್ಶವಾದಿಗಳು ಹಿಂದೆ ಸರಿತಾರೆ. ಮನುಷ್ಯನಿಗೆ ಒಳ್ಳೆ ಗುಣಗಳಿದ್ದರೂ ಕೂಡ ವಾಸ್ತವದಲ್ಲಿ ಸ್ವಾರ್ಥ ಮುಂದೆ ಆಗುತ್ತೆ. Every nation strives to make sure its national interests are fulfilled. ಪ್ರತಿಯೊಂದು ರಾಷ್ಟ್ರಗಳು ಕೂಡ ತನ್ನ ರಾಷ್ಟ್ರೀಯ ಆಸಕ್ತಿ ಹಿತಾಸಕ್ತಿನ ಕಾಪಾಡಕ್ಕೋಸ್ಕರ ಮುಂದೆ ನುಗ್ತವೆ. ಇದು ವಾಸ್ತವತೆ. ಮುಂದೆ ಏನಾಗ್ಬಹುದು, ಮುಂದೆ ಏನಾದ್ರೂ ಆಗ್ಬೇಕು ಅಂದ್ರೆ ನಾವು ಇವತ್ತಿರ್ಬೇಕಲ್ಲ. ಇವತ್ತೇ ನಮ್ಮ ರಾಷ್ಟ್ರ ಸಂಹಾರ ಹೋಗ್ಬಿಟ್ರೆ ನಾವು ಮುಂದೆ ಯೋಚನೆ ಮಾಡಿ ಏನ್ ಪ್ರಯೋಜನ ಆಗುತ್ತೆ? ವಿ ಹ್ಯಾವ್ ಟು ಸರ್ವೈವ್ ಟುಡೇ. ಇವತ್ತು ನಾವು ಸರ್ವೈವ್ ಆಗ್ಬೇಕು. ವಿ ನೀಡ್ ಟು ಸರ್ವೈವ್ ಟುಡೇ. ಸೊ ವಾಟ್ ಕ್ಯಾನ್ ವಿ ಡೂ? ಪಕ್ಕದ ರಾಷ್ಟ್ರ ನಮ್ಮ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇದೆ. ನಾವು ಇಲ್ಲ, ಅವರು ಒಳ್ಳೆಯವರು, ಅಲ್ಲಿರುವಂತವು ಕೂಡ ಉತ್ತಮ ಜನಗಳು, ಉತ್ತಮ ಮೌಲ್ಯಗಳಿರುವಂತ ಜನಗಳು ಅಂತ ಭಾವಿಸ್ತಾ ಹೋದ್ರೆ ಏನಾಗುತ್ತೆ? ಹೆರೋಡೋಟಸ್ ರವರು ಬರೆದಂತಹ ಹಿಸ್ಟ್ರಿ ಆಫ್ ಪೆಲೋಪೊನೇಷಿಯನ್ ಯುದ್ಧ ಅದನ್ನು ನೋಡಿದಾಗ ಏಥೆನ್ಸ್ ಮತ್ತು ಸ್ಪಾರ್ಟ ನಡುವೆ ನಡೆಯುವಂತಹ ಒಂದು ಘೋರವಾಗಿರುವಂತ ಯುದ್ಧ, ಪ್ಲೇಟೋರವರು ಕೂಡ ಅದನ್ನ ನೋಡಿರ್ತಾರೆ. ಶಾಂತಿಪತೆಯಿಂದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಿಂದ ಕೂಡಿರುವಂತಹ ಏಥೆನ್ಸ್ ರಾಜ್ಯದ ಮೇಲೆ ಬರೋಬ್ಬರಿ ಸ್ಪಾರ್ಟರವರು ದಾಳಿ ಮಾಡ್ತಾರೆ. ಆಶ್ಚರ್ಯ. ಸಂಪೂರ್ಣವಾಗಿ ಧ್ವಂಸ ಆಗಿರುವಂತ ಏಥೆನ್ಸ್ ಆಶ್ಚರ್ಯಚಕಿತವಾಗುತ್ತೆ. ಯಾಕೆ ನಮ್ಮ ಮೇಲೆ ದಾಳಿ ಮಾಡಿದ್ರು? ದಿಸ್ ಎಕ್ಸಾಕ್ಟ್ಲಿ ದ ರೀಸನ್. ಆಫ್ಟರ್ ದ ವರ್ಲ್ಡ್ ವಾರ್, idealism went a step back. Realism came into the foreground. ನೈಜವಾದ ವಾಸ್ತವವಾದ ರಿಯಲಿಸಂ ಎಂಬ ಒಂದು ಸಿದ್ಧಾಂತ ಮುಂದೆ ಬರುತ್ತೆ.
ಇವತ್ತಿನ ಸಂಚಿಕೆಯಲ್ಲಿ ಅಲ್ಪ ಮಟ್ಟಿಗೆ ನಾವು ವಾಸ್ತವವಾದದ ನೈಜವಾದದ ರಿಯಲಿಸಮಿನ ದೃಷ್ಟಿಕೋನನ ನಾವು ನೋಡ್ಲಿಕ್ಕೆ ಪ್ರಯತ್ನ ಪಡೋಣ. The realism regards politics as a struggle for power. ಶಕ್ತಿಯೇ ಅತ್ಯಂತ ಮುಖ್ಯವಾಗಿರುವಂತಹ ಅಂಶ ರಾಷ್ಟ್ರಗಳ ಸಂಬಂಧಗಳ ನಡುವೆ. ಶಕ್ತಿಯುತವಾಗಿರುವಂತ ರಾಷ್ಟ್ರಕ್ಕೆ ಗೌರವ ಸಿಗುತ್ತೆ, ಸ್ಥಾನಮಾನಗಳು ಸಿಗುತ್ತೆ. ಬೇರೆ ರಾಷ್ಟ್ರಗಳು ಆಕ್ರಮಣ ಮಾಡುವಂತಹ ತಡೆಗಟ್ಟುವ ಶಕ್ತಿ ಇರುತ್ತೆ. ತಮ್ಮ ರಾಷ್ಟ್ರವನ್ನು ಸಂರಕ್ಷಿಸುವಂತಹ ಶಕ್ತಿ ರಾಷ್ಟ್ರಕ್ಕೆ ಸಿಗುತ್ತೆ. ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಅತ್ಯಂತ ಮುಖ್ಯವಾಗಿರುವ ಕಾರಣ ಶಕ್ತಿ ಮತ್ತು ಸಾಮರ್ಥ್ಯ. ಮೊರ್ಗ್ಯಾಂತ್ ಅವರು ಹೇಳ್ತಾರೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇಸ್ ನಥಿಂಗ್ ಬಟ್ ಎ ಸ್ಟ್ರಗಲ್ ಫಾರ್ ಪವರ್. ಶಕ್ತಿಗೋಸ್ಕರ ತಿಕ್ಕಾಟ, ಶಕ್ತಿಗೋಸ್ಕರ ಗುದ್ದಾಟ, ಇದೇ ಅಂತಾರಾಷ್ಟ್ರೀಯ ಸಂಬಂಧಗಳು. Power is defined as a psychological relationship in which one actor is able to control the behavior of another actor. ಶಕ್ತಿ ಸಾಮರ್ಥ್ಯ ಎಂದರೇನು? What do we understand by power? Power is an ability to make the others obey you even though that other will not like what he wants to do. ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಶಕ್ತಿ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಶಕ್ತಿನ ಸಾಧಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಮೇಲೆ ಶಕ್ತಿನ ಏರ್ತಾ ಇರ್ತಾನೆ. ಆ ಮತ್ತೊಬ್ಬ ವ್ಯಕ್ತಿ ಆ ಕೆಲ್ಸನ ಅಥವಾ ಆ ಕಾರ್ಯನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವನು ಮಾಡ್ತಾನೆ. ಯಾಕೆಂದ್ರೆ ಅವನ ಮೇಲೆ ಶಕ್ತಿ ಏರ್ತಾ ಇದೆ. ಇದು ಸಾಮಾನ್ಯವಾಗಿ ಮನುಷ್ಯರ ನಡುವೆ ಇರುವಂತಹ ಸಂಬಂಧಗಳಲ್ಲೂ ಕೂಡ ನಾವು ನೋಡ್ಬೋದು. ಶಕ್ತಿ, ಇನ್ಫ್ಲೂಯೆನ್ಸು, ಪವರ್, ಸಾಮರ್ಥ್ಯ. ಅದೇ ರೀತಿಯಲ್ಲಿ ರಾಷ್ಟ್ರಗಳ ನಡುವಿನೂ ಕೂಡ ಶಕ್ತಿ ಸಾಮರ್ಥ್ಯ ಎಂಬ ಒಂದು ವಿಷಯ ಕಾಣಿಸ್ಕೊಳ್ಳುತ್ತೆ. ವಾಸ್ತವವಾದಿಗಳು ಈ ಶಕ್ತಿ ಎಂಬ ಚಿಂತನೆಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ. International relations is nothing but it's a struggle for power. ಅತಿ ಹೆಚ್ಚು ಶಕ್ತಿಯನ್ನು ಸಂಗ್ರಹಿಸುವಂತಹ ಹಾದಿ, ಅತಿ ಹೆಚ್ಚು ಅಧಿಕಾರ, ಸಾಮರ್ಥ್ಯ, ಶಕ್ತಿಯನ್ನು ಹೊಂದುವಂತಹ ಅನುಭವನೇ ಅಂತಾರಾಷ್ಟ್ರೀಯ ಸಂಬಂಧ. It is nothing but a struggle for power. A state will try to attack other state because it wants to enhance its power. ಚೀನಾ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗಡಿ ಮೇಲೆ ದಾಳಿ ಮಾಡುವಂತ ಒಂದು ಸನ್ನಿವೇಶನ ಉತ್ಪತ್ತಿ ಮಾಡುತ್ತೆ. ನಮ್ಮ ಗಡಿ ರೇಖೆನೇ ಅಲ್ಲ, ಅದು ಚೀನಾದ ಗಡಿ ರೇಖೆಗೆ ಸೇರುತ್ತೆ ಅಂತ ಅದು ಮುಂದೆ ನುಗ್ಕೊಂಡು ಬರುತ್ತೆ. ಅದಕ್ಕೆ ಕಾರಣ ಏನು? ಚೀನಾ ತನ್ನ ಶಕ್ತಿಯನ್ನು ವಿಸ್ತಾರ ಮಾಡುವಂತಹ ಯೋಚನೆ. It has to increase and enhance its power. ಭಾರತ ಪಾಕಿಸ್ತಾನಗಳ ನಡುವೆ 3 ಪ್ರಮುಖವಾಗಿರುವಂತಹ ಯುದ್ಧ ಆಗಿದೆ. ಕಾರ್ಗಿಲ್ ಕೂಡ ಯುದ್ಧ ಆಗಿದೆ. ಆ ಯುದ್ಧದ ಹಿಂದಿರುವಂತಹ ಚಿಂತನೆ ಏನು ಅಂತ ಹೇಳಿದ್ರೆ, ನಮ್ಮ ದೇಶವನ್ನು ಸೋಲಿಸಿ ಕಾಶ್ಮೀರನ್ನು ನುಂಗಿ ಅವರ ಶಕ್ತಿಯನ್ನು ಹೆಚ್ಚಿಸುವಂತ ಉದ್ದೇಶವನ್ನು ಪಡ್ಕೊಳ್ಬೇಕು ಅಂತ ಹಮ್ಮಿಸುವಂತ.
ಸೊ ದೇರ್ಫೋರ್ ಅಂತಾರಾಷ್ಟ್ರೀಯ ಸಂಬಂಧಗಳು ಶಕ್ತಿಯನ್ನು ಅಧಿಕ ಮಾಡಿಕೊಳ್ಳುವಂತಹ ಪ್ರಯತ್ನ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಇಟ್ ಈಸ್ ಅನ್ ಎಟರ್ನಲ್ ರಿಯಾಲಿಟಿ. ಇದು ಸತ್ಯ, ನಿರಂತರವಾಗಿರುವಂತಹ ಸತ್ಯ. ನೀವು ಆ ಕಾಲದ ಪ್ಲೆನೋಪೊನೇಷಿಯನ್ ಯುದ್ಧ ನೋಡಿ, ಏಥೆನ್ಸ್ ಮತ್ತು ಸ್ಪಾರ್ಟಾದಲ್ಲಿ ನಡೆಯುವಂತಹ ಯುದ್ಧ ನೋಡಿ, ಭಾರತ ಪಾಕಿಸ್ತಾನದ ಯುದ್ಧ ನೋಡಿ, ಭಾರತ ಚೀನಾ ನಡುವೆ ನಡೆಯುವಂತಹ ಯುದ್ಧ ನೋಡಿ, ಚೀನಾ ಭಾರತದ ಗಡಿ ಮೇಲೆ ಪ್ರೆಷರ್ ಹಾಕುವಂತಹ ಚಿಂತನೆ ನೋಡಿ. ಎವ್ರಿಥಿಂಗ್ ಈಸ್ ಅಬೌಟ್ ಪವರ್. ಎಲ್ಲವೂ ಕೂಡ ಶಕ್ತಿಗೆ ಸಂಬಂಧಿಸಿರುವಂಥದ್ದು. ಆದ್ದರಿಂದ ಶಕ್ತಿಯ ಸಾಧನೆಗೆ ಜಗಳಾಡುವಂಥದ್ದು ನಿರಂತರವಾಗಿರುವಂತಹ ಸತ್ಯ ಅಂತ ನೈಜವಾದಿಗಳ ಅಭಿಪ್ರಾಯ. ಇಂತಹ ಪ್ರಮುಖವಾಗಿರುವಂತಹ ವಾದದಲ್ಲಿ ಮುಖ್ಯವಾಗಿ ಕಾಣುವಂತಹ the influential people behind this realist theory are E.H. Carr, Frederick Schumann, Nicholas Spykman, Reinhold Niebuhr, Arnold Wolfers, Kenneth Thompson, George F. Kennan. Very importantly, Hans J. Morgenthau. ಇವತ್ತು 97 ವರ್ಷಗಳಾಗಿರುವಂತಹ ಮೊರ್ಗ್ಯಾಂತೋವಿನ ಶಿಷ್ಯ ಹೆನ್ರಿ ಕಿಸೆಂಜರ್ ಅವರು ಕೂಡ ರಿಯಲಿಸ್ಟ್ ವಾದದ ಪ್ರಮುಖ ವಾದಿಗಳು ಅಂತ ಹೇಳ್ಬೋದು. ಕೊಲಂಬೈಸ್ ಮತ್ತು ವುಲ್ಫ್ ಹೇಳ್ತಾರೆ, the basic feature of realism is to act rationally, to act in one's own interest, and to seek power. Seek power to have the ability and willingness to control others. ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ ಈ ವಾದ ಅಂತ ಹೇಳಿದ್ರೆ, ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಹಿತಾಸಕ್ತಿನ ಕಾಪಾಡಕ್ಕೋಸ್ಕರ ಅಧಿಕಾರನ ಪಡ್ಕೋ. ನೀನು ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ, ನಾಳೆ ಅವನು ಒಳ್ಳೆಯವನು ಅವನು ಕೆಟ್ಟವನು ಅಂತ ನೀನು ಅಸಂಪ್ಷನ್ ಮಾಡ್ಕೊಳಕ್ ಹೋಗ್ಬೇಡ. ನಿನಗೆ ಅಧಿಕಾರ ಬೇಕು. ನಿನ್ಗೆ ಅಧಿಕಾರ ಇದ್ರೆ ನಿನ್ಗೆ ಯಾರು ಸ್ಟಾಪ್ ಮಾಡಕ್ ಹೋಗೋದಿಲ್ಲ. ಹೋಗು, ಅಧಿಕಾರನ ಪಡ್ಕೋ, ಗೋ. ಅಧಿಕಾರ ಯಾಕೆ ಬೇಕು? ಕೊಲಂಬೈಸ್ ಮತ್ತು ವುಲ್ಫ್ ಹೇಳ್ತಾರೆ, ಅಧಿಕಾರ ಯಾಕೆ ಬೇಕು ಅಂತ ಹೇಳಿದ್ರೆ, ಟು ಹ್ಯಾವ್ ದ ಎಬಿಲಿಟಿ ಅಂಡ್ ವಿಲ್ಲಿಂಗ್ನೆಸ್ ಟು ಕಂಟ್ರೋಲ್ ಅದರ್ಸ್. ಬೇರೆಯವ್ರನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನಿಂಗೆ ಅಧಿಕಾರ ಬೇಕು, ನಿಂಗೆ ಶಕ್ತಿ ಬೇಕು, ನಿಂಗೆ ಸಾಮರ್ಥ್ಯ ಬೇಕು. ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ಹೇಗೆ ಕಂಟ್ರೋಲ್ ಮಾಡಕ್ ಸಾಧ್ಯವಾಗುತ್ತೆ? ದಿಸ್ ಈಸ್ ದ ರಿಯಲಿಸ್ಟ್ ಥಿಯರಿ. ಇದು ವಾಸ್ತವವಾದ. ಬಹಳ ಬ್ರೀಫ್ ಆಗಿ ನಾವು ಆದರ್ಶವಾದನ ಯಾವ ರೀತಿಯಾಗಿ ವಾಸ್ತವವಾದಿಗಳು ಸಂಪೂರ್ಣವಾಗಿ ಚೂರ್ ಮಾಡ್ತಾರೆ, ಕೇವಲ ಶಕ್ತಿನೇ ಅತ್ಯಂತ ಮುಖ್ಯವಾಗಿ ಯಾಕೆ ರಾಷ್ಟ್ರಗಳಿಗೆ ಬೇಕು ಅಂತ ಇವತ್ತಿನ ಸೆಷನ್ ನಲ್ಲಿ ನಾವು ರಿಯಲಿಸ್ಟ್ ಥಿಯರಿನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ವಿ ಟ್ರೈ ಟು ಇಂಟ್ರೊಡ್ಯೂಸ್ ದ ಬೇಸಿಕ್ underpinning element of realism, why realism is different from idealism.